ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಅವಸಪ್ ಕಾರ್ಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 91ನೇ ಅಧ್ಯಾಯ ಅದರ 14ರಿಂದ 16 ವಚನಗಳು. ಈ ವಚನ ಹೀಗೆ ಹೇಳುತ್ತೆ: ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಹಾಲೆಲ್ಲೂಯ. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯಗಳಲ್ಲಿ ನಾವು ನೋಡುವುದಾದರೆ, ನಾವು ದೇವರಲ್ಲಿ ಆಸಕ್ತರಾಗಿದ್ದರೆ, ದೇವರ ನಾಮವನ್ನು, ಯೇಸುವಿನ ನಾಮವನ್ನು ನಾವು ಅರಿತವರಾಗಿದ್ದರೆ, ಹಾಲೆಲ್ಲೂಯ, ದೇವರಿಗೆ, ಯೇಸುವಿಗೆ ನಾವು ಮೊರೆ ಇಡುವುದಾದರೆ ಆತನು ಯಾವಾಗಲೂ ನಮ್ಮನ್ನು ರಕ್ಷಿಸುವ ದೇವರಾಗಿದ್ದಾರೆ, ಉದ್ಧರಿಸುವ ದೇವರಾಗಿದ್ದಾರೆ. ಅದೇ ರೀತಿ ನಾವು ಮೊರೆ ಇಡುವಾಗ ಸದುತ್ತರವನ್ನು ಕೊಡುವ ದೇವರಾಗಿದ್ದಾರೆ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಮುಂದುವರೆದು ನಾವು ನೋಡುವುದಾದರೆ, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ನಮ್ಮನ್ನು ಎಲ್ಲ ಕಾರ್ಯಗಳಿಂದ, ಎಲ್ಲ ಇಕ್ಕಟ್ಟುಗಳಿಂದ ನಮ್ಮನ್ನು ತಪ್ಪಿಸಿ ಆತನು ನಮ್ಮನ್ನು ಘನಪಡಿಸುವ ಆತನಾಗಿದ್ದಾನೆ. ಹಾಲೆಲೂಯ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ನಮ್ಮನ್ನು ತೃಪ್ತಿಪಡಿಸುವ ಆತನಾಗಿದ್ದಾನೆ. ಆತನ ವಿಶೇಷವಾದ ರಕ್ಷಣೆಯನ್ನು ನಮಗೆ ತೋರಿಸುವ ಆತನಾಗಿದ್ದಾನೆ. ಹಾಲೆಲೂಯ. ನೋಡ್ರಿ, ಒಂದು ವೇಳೆ ನಾವು ದೇವರಲ್ಲಿ ಆಸಕ್ತರಾಗಿ ಇಲ್ಲದೆ ಇದ್ದರೆ ಆತನು ನಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ. ನಾವು ದೇವರ ನಾಮವನ್ನು, ಯೇಸುವಿನ ನಾಮದಲ್ಲಿರುವಂಥ ಆ ಶಕ್ತಿಯನ್ನು, ಬಲವನ್ನು ನಾವು ಗೊತ್ತಿಲ್ಲ, ನಮಗೆ ಅದರ ಬಗ್ಗೆ ನಮಗೆ ಅರಿವಿಲ್ಲ ಎಂಬುದಾಗಿ ನಾವು ಹೇಳೋದಾದರೆ ಆತನು ನಮ್ಮನ್ನು ಉದ್ಧರಿಸಲು ಸಾಧ್ಯವಿಲ್ಲ ಪ್ರಿಯರೇ. ಆದರೆ ಯೇಸುವಿನ ನಾಮದಲ್ಲಿ ಬಲ ಇದೆ, ಶಕ್ತಿ ಇದೆ, ಅದರಲ್ಲಿ ಬಿಡುಗಡೆ ಇದೆ, ಸೌಖ್ಯವಿದೆ ಎಂಬುದಾಗಿ ಯೇಸುವಿನ ನಾಮವನ್ನು ನಾವು ಅರಿತವರಾಗಿದ್ದರೆ ಆತನು ಖಂಡಿತವಾಗಿಯೂ ನಮ್ಮನ್ನು ಆತನು ಉದ್ಧರಿಸುವ ಆತನಾಗಿದ್ದಾನೆ. ಆತನಲ್ಲಿ ನಾವು ಆಸಕ್ತರಾಗಿದ್ದರೆ ನಮ್ಮನ್ನು ರಕ್ಷಿಸ್ತಾನೆ. ನಮ್ಮ ಆಸಕ್ತಿ ಯಾರ ಮೇಲೆ ಇದೆ? ಈ ಒಂದು ದಿನದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಆಸಕ್ತಿ ಯಾವುದರ ಮೇಲೆ ಇದೆ? ನಮ್ಮ ಆಸಕ್ತಿ ಈ ಲೋಕದ ಕಾರ್ಯಗಳ ಮೇಲೆ ಇದೆಯಾ? ಬೇರೆ ಯಾವುದಾದ್ರೂ ಲೋಕದಲ್ಲಿ ನಮ್ಮನ್ನು ಒಳಪಡಿಸುವಂಥ, ನಮ್ಮನ್ನು ಸೆಳೆವಿಗೆ ಸಿಕ್ಕಿ ಹಾಕುವಂಥ ಅನೇಕ ಕಾರ್ಯಗಳು ಈ ಲೋಕದಲ್ಲಿ ಉಂಟು. ಅದರ ಒಂದು ಸೆಳೆವಿಗೆ ನಾವು ಸಿಕ್ಕಿ ಹಾಕಿಕೊಂಡು ಅದರಲ್ಲಿ ನಾವು ಆಸಕ್ತರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾವುದರಲ್ಲಿ ಆಸಕ್ತರಾಗಿದ್ದೇವೆ ಎಂಬುದಾಗಿ. ದೇವರ ಮೇಲೆ ನಾವು ಆಸಕ್ತರಾಗಿದ್ದರೆ ನಮ್ಮನ್ನು ಆತನು ರಕ್ಷಣೆ ಮಾಡ್ತಾನೆ ಪ್ರಿಯರೇ. ಹಾಲೆಲ್ಲೂಯ. ಆತನಿಗೆ ನಾವು ಮೊರೆ ಇಡುವಾಗ ಆತನು ನಮಗೆ ಸದುತ್ತರವನ್ನು ಕೊಡ್ತಾನೆ. ಇಕ್ಕಟ್ಟಿನಲ್ಲಿ ಏನೇ ಒಂದು ಇಕ್ಕಟ್ಟಾಗಿ ನಮ್ಮ ಒಂದು ಪರಿಸ್ಥಿತಿಗಳು ಇರೋದಾದರೂ ಸಹ ಆ ಎಲ್ಲ ಇಕ್ಕಟ್ಟುಗಳಿಂದ ಆತನು ನಮ್ಮನ್ನು ಬಿಡಿಸುವ ಆತನಾಗಿದ್ದಾನೆ. ಹಾಲೆಲ್ಲೂಯ. ದೀರ್ಘಾಯುಷ್ಯವನ್ನು ಆತನು ನಮಗೆ ಅನುಗ್ರಹಿಸಿ ನಮ್ಮನ್ನು ಏನು ಮಾಡ್ತಾನಂತೆ? ತೃಪ್ತಿಪಡಿಸುತ್ತಾನೆ. ಹಾಲೆಲ್ಲೂಯ. ಇಂಥ ದೇವರು ನಮಗೆ ಬೇರೆ ಎಲ್ಲೂ ಸಹ ನಮಗೆ ಸಿಗುವುದಿಲ್ಲ. ಯಾಕಂದರೆ ನೋಡ್ರಿ, ಆತನ ಆಜ್ಞೆಗಳು ನಮಗೆ ಭಾರವಾಗಿರುವಂಥದ್ದಲ್ಲ. ಆತನ ಆಜ್ಞೆಗಳಾಗಲಿ, ವಾಕ್ಯಗಳಾಗಲಿ ನಾವು ವಿಧೇಯರಾಗಿ ನಡೆದುಕೊಳ್ಳುವಂಥದ್ದೇ ಆಗಿದೆ ಹೊರತು ನಾವು ಅದಕ್ಕೋಸ್ಕರ ನಾವು ಎಷ್ಟೋ ಒಂದು ಹಣವನ್ನು ಸುರಿಬೇಕು, ಖರ್ಚು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಇಷ್ಟು ಕಷ್ಟಪಡಬೇಕು ಎಂಬುದಾಗಿ ಆತನ ಆಜ್ಞೆಗಳು ಭಾರವಾದವುಗಳಲ್ಲ ಪ್ರಿಯರೇ. ಆದರೆ ವಿಧೇಯತ್ವದಿಂದ ಆತನನ್ನು ಪ್ರಾರ್ಥಿಸುವಂಥದ್ದು, ಆತನ ವಾಕ್ಯಗಳನ್ನು ಧ್ಯಾನಿಸುವಂಥದ್ದು, ಆತನಿಗೆ ನಾವು ಆರಾಧನೆ ಮಾಡಿ ಆತನನ್ನು ಕೀರ್ತಿಸುವಂಥದ್ದು, ಯಾವ ಸ್ಥಳದಲ್ಲಿ ಇದ್ದರೂ, ಎಂಥ ಜಾಗದಲ್ಲಿದ್ದರೂ ಸಹ ನಮ್ಮ ಹೃದಯದಲ್ಲಿ ಆತನನ್ನು ನೆನಪು ಮಾಡಿಕೊಳ್ಳುತ್ತಾ, ಆತನನ್ನೇ ನಾವು ದೃಷ್ಟಿಸುತ್ತಾ, ಆತನನ್ನೇ ನಾವು ಪ್ರಾರ್ಥಿಸುತ್ತಾ ಇರೋದಾದರೆ ಖಂಡಿತವಾಗಿಯೂ ಆತನೂ ಸಹ ನಮ್ಮ ಬಗ್ಗೆ ನಾವು ಪ್ರಾರ್ಥಿಸುವುದಕ್ಕಿಂತ, ಬೇಡುವುದಕ್ಕಿಂತ ಇನ್ನೂ ಹೆಚ್ಚಾಗಿ ಆತನು ನಮ್ಮನ್ನು ಕಾಳಜಿ ವಹಿಸಿ ನಮ್ಮನ್ನು ಆತನು
ನಡೆಸುವಾತನಾಗಿದ್ದಾನೆ. ಹಾಲೆಲೂಯ. ಒಂದು ವೇಳೆ ಈ ದಿನದಲ್ಲಿ ನೀವು ಈ ರೀತಿಯಾಗಿ ಆಸಕ್ತರಾಗಿಲ್ಲ ದೇವರಲ್ಲಿ ಎಂಬುದಾಗಿ ನೀವು ಹೇಳುವುದಾದರೆ, ಈ ದಿನದಲ್ಲೇ ಈ ಕ್ಷಣದಲ್ಲೇ ಆತನಿಗೆ ಪ್ರಾರ್ಥನೆ ಮಾಡಿರಿ. ದೇವರೇ, ಇನ್ನು ಮೇಲೆ ನಾನು ನಿಮ್ಮಲ್ಲಿ ಆಸಕ್ತನಾಗಿರ್ತೇನೆ. ನಿಮ್ಮ ವಾಕ್ಯದಲ್ಲಾಗಿರ್ಬೋದು, ಪ್ರಾರ್ಥನೆಗಳಲ್ಲಾಗಿರ್ಬೋದು, ಅನೇಕ ವಿಜ್ಞಾಪನೆಗಳಲ್ಲಾಗಿರ್ಬೋದು ಅಪ್ಪ, ನಾನು ಆಸಕ್ತನಾಗಿ ನಾನು ಜೀವಿಸ್ತೇನೆ. ನಿನಗೆ ನಾನು ಮೊರೆ ಇಡ್ತೇನೆ. ನಾನೆಲ್ಲ ಇಕ್ಕಟ್ಟಿನಲ್ಲಿ ನಾನು ನಿನ್ನನ್ನೇ ದೃಷ್ಟಿಸುತ್ತೇನೆ ಎಂಬುದಾಗಿ ನೀವು ಹೇಳೋದಾದರೆ, ಆತನು ಖಂಡಿತವಾಗಿಯೂ ನಿಮ್ಮನ್ನು ರಕ್ಷಿಸುವಾತನಾಗಿದ್ದಾನೆ. ನಿಮ್ಮ ಮೊರೆಗೆ ಆತನು ಕಿವಿ ಕೊಡುವಾತನಾಗಿದ್ದಾನೆ. ಹಾಲೆಲೂಯ. ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆಯ ಪರಿಶುದ್ಧನಾದ ದೇವರೇ, ಅಪ್ಪ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ ದೇವರೇ. ಈ ಪ್ರಾರ್ಥನೆಯಲ್ಲಿ ಯಾರೆಲ್ಲ ಜಾಯಿನ್ ಆಗಿದ್ದಾರೋ ಅವರೆಲ್ಲರನ್ನ ಹೆಸರು ನಿಮ್ಮ ಕರಗಳ ಕೈಲಿ ಒಪ್ಪಿಸಿ ಕೊಡ್ತಾ ಇದ್ದೇನೆ. ಹೌದು ಸ್ವಾಮಿ ಅಪ್ಪ, ಈ ಲೋಕದ ಕಾರ್ಯಗಳ ಮೇಲೆ ನಮ್ಮ ಆಸಕ್ತಿ ತೋರದೆ ನಿನ್ನ ಮೇಲೆ ಆಸಕ್ತಿ ತೋರುವವರಾಗಿ, ನಿನ್ನ ಪರಿಶುದ್ಧವಾದ ನಾಮವನ್ನು, ಯೇಸು ಎಂಬ ನಾಮವನ್ನು ನಾವು ಅರಿತವರಾಗಿ ಅಪ್ಪ, ನಂಬಿ ನಿರೀಕ್ಷೆ ಇಟ್ಟು ಸ್ವಾಮಿ, ಎಲ್ಲ ಇಕ್ಕಟ್ಟುಗಳಲ್ಲಿ ನಿಮಗೆ ಮೊರೆ ಇಡುವಂಥ ಕೃಪೆಯನ್ನು ನೀವು ನಮಗೆ ಅನುಗ್ರಹಿಸಿ ಅಪ್ಪ, ನೀವು ನಡೆಸಿರಿ. ನಮಗೆ ಬೇಕಾದ ಆಯುಷನ್ನು ಸಹ ನೀವು ಒದಗಿಸಿಕೊಟ್ಟು ನೀವು ನಡೆಸಿರಿ. ನಮಗೆ ವಿಶೇಷವಾದ ರಕ್ಷಣೆಯನ್ನು ದೇವರೇ ನೀವು ತೋರಿಸಿರಿ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೆಸಯ್ಯ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಆ್ಯಂಡ್ ಪ್ರೇಸ್ ದ ಲಾರ್ಡ್.